ಬನ್ನಿ ಸರ್, ಎಲ್ಲೋಗಿದ್ರಿ? ಏನಿದು ಸರ್ರು? ಹಾಂ, ಏನಿದು ಸರ್ ಅಂತ ಹೊಸ್ದಾಗಿ ಕರಿತಾ ಇದೆಯಾ? ಏನಿಲ್ಲ, ಬೆಳಗ್ಗೆಯಿಂದ ನೋಡ್ಲಿಲ್ವಲ್ಲ ಸರ್, ಅದಕ್ಕೆ ಸರ್ ಅಂತ ಕರೆದೆ. ಏನಿಲ್ಲ, ಸುಮ್ಮನೆ ಹಾಗೇನೆ. ಗಂಡ ಅನ್ನೋದೊಂದು ಪ್ರೀತಿಗೆ ಹಾಗೆ ಸರ್ ಅಂತ ಕರೆದೆ. ನೀವು ಸರ್ ತಾನೇ ಇವಾಗ ಆಫೀಸರ್ ಆಗಿದ್ದೀರಲ್ಲ, ಅದಕ್ಕೆ ಸರ್ ಅಂತ ಕರೆದೆ. ಇವನೇ ಸಮರ್ಥ. ಸಮ ಏನಮ್ಮ? ಮತ್ತೆ ಅವರು ಹತ್ತಿ ಬೀಜ ಕೊಡೋರು ಬಂದವ್ರಂತೆ. ಬಬ್ಬುಗನ ಸೈನ್ ಹಾಕ್ಬಿಟ್ಟು ಇಸ್ಕೊಂಬರೋಣ. ಸ್ನೇಹ, ಇವತ್ತು ಒಂದು 7-8 ಜನ ಬಂದಿದ್ದಾರೆ ಕಣಮ್ಮ, ಕೂಲಿಯರು. ಅವ್ರಿಗೆ ಸ್ವಲ್ಪ ಮುದ್ದೆ ಅನ್ನ ಸಾರು ಮಾಡಿ ಕಳಿಸು. ಸರಿ, ಆಯ್ತತ್ತೆ, ಮಾಡ್ತೀನಿ. నేను ಮೊಳಕೆ ಕಾಳಿದ್ದಾವೆ, ಮೊಳಕೆ ಕಾಳು ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಅರ್ಧಾಂಬ್ರ ಮಾಡಿಬಿಡ್ತೀನಿ. ಅರ್ಧಾಂಬ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೂಲಿಯವ್ರಿಗೆ ಅರ್ಧಾಂಬ್ರ ಮಾಡಿ ಸ್ವಲ್ಪ ಉಪ್ಪಿನಕಾಯಿ ತಗೊಂಡು ಹೋಗ್ಬಿಡ್ತೀನಿ, ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಸರಿ, ಆಯ್ತತ್ತೆ, ಮಾಡ್ತೀನಿ. ಏನಾದರೂ ಮಾಡು, ಮಾಡ್ಕೊಂಡು ತಗೊಂಬ, ಸರಿನಾ? ಇನ್ನೂ ಈಗಲ್ಲ, ಇನ್ನೂ 2 ಗಂಟೆ ಮೇಲೇ. 2 ಗಂಟೆ ಒಳಗೆ ಊಟಕ್ಕೆ ಇಟ್ಟರೆ ಕೆಲಸ ಸಾಗಲ್ಲ. 2 ಗಂಟೆ 2:15 ಅಷ್ಟೊತ್ತಿಗೆ ಊಟಕ್ಕೆ ಇಡಬೇಕು. ಹಂಗಂತ ಹೇಳಿ 3 ಗಂಟೆ 3:15 ಮಾಡಬೇಡ. 2 ಗಂಟೆ 2:15 ಅಷ್ಟೊತ್ತಿಗೆ ಊಟಕ್ಕೆ ಇಡಬೇಕು ಅವರಿಗೆ. ಪಾಪ ಹೊಟ್ಟೆ ಹಸಿವಾಗಿರುತ್ತೆ. ಹೇಳಪ್ಪ, ಮತ್ತೆ ಕೂಲಿಯರಿಗೆ ಹೊಟ್ಟೆ ಹಸಿವಾಗಿರುತ್ತೆ. ನಮಗೇನೆ ಮನೆ ಕುತ್ಕೊಂಡಿರೋರ್ಗೇನೆ ಹಗಲೆಲ್ಲ ಉಮ್ಮಂಗಾಗ್ತೈತೆ. ನನಗಂತ ಯೋಸ್ಪಟ್ಟು ಉಂಡ್ರು ಹೊಟ್ಟೆ ಹಸಿತಾ ಇರುತ್ತೆ ಕಾಣತ್ತೆ. ಅದಕ್ಕೇನೆ ಹೊಲ್ದ ಕೆಲಸ ಮಾಡಿರೋರು ಹೊಟ್ಟೆ ಹಸಿ ಹಾಕಿಲ್ವಾ? ನನಗೇನೆ ಹಗಲೆಲ್ಲ ಏನು ತಿಮ್ಮನ ಅನ್ನಿಸ್ತಾ ಇರುತ್ತೆ. ಬಾಯೆಲ್ಲ ಪಿಟಿ 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 ಅನ್ನಿಸ್ತಾ ಇರುತ್ತೆ. ಅಂಥದ್ರಾಗೆ ಹೊಲ್ದ ಕೆಲಸ ಮಾಡೋರ್ಗೆ ಅನ್ಸಲ್ವಾ? ಎಲ್ಲರಿಗೂ ಅನ್ಸುತ್ತೆ. ಉಂಬಾಕೇನು ತಿಂಬಾಕೇನು ಯಾರೇನು ಇವತ್ತು ಇಲ್ದಂಗಿಲ್ಲ. ಮಸ್ತಾಗೈತೆ ತಿಂಬಾಕೆ. ನಾವೇನೇನು ಉಂಬಲ್ಲ ತಾಯಿ. ನೀನು ಯೋಸ್ಪಟನ ಇರು, ಯಾರೇನು ಮಾತಾಡಲ್ಲ. ಇದು ಇಲ್ಲ ಹಿಡ್ಕಣಮ್ಮ ಸ್ನೇಹ. ಬೇಗ ಎಲ್ಲ ಅಡುಗೆ ಮಾಡ್ತೀನಿ ಹೇಳತ್ತೆ. 2 ಗಂಟೆ 2:15 ಅಷ್ಟೊತ್ತಿಗೆ ಹೊಲ್ದಾಗ ಬಿಟ್ಟಿತ್ತಂದು ಅವ್ರಿಗೆ ಊಟಕ್ಕೆ ಇಡಬೇಕಾ? ಸರಿ, ಆಯಿತು, ಇಡ್ತೀನಿ. ಹೊಲ್ತಕ್ಕೆ ಹೋಗ್ಬಿಡ್ತೀವಿ ನಾವು. ಸರಿ, ಆಯ್ತು ಕಣ್ರಿ. ಇನ್ನು ಎಷ್ಟು ಟೈಮ್ ಇವಾಗ? 10 ಗಂಟೆ 10:15. 12 ಗಂಟೆಯಿಂದ ಮಾಡಿದ್ರು ಆಗುತ್ತೆ. ಅದೇನು ಅಡುಗೆನೇ 2:30 ಅಷ್ಟೊತ್ತಿಗಲ್ಲ. ಒಂದು ಕಡೆಗೆ ಸಾಂಬಾರ್ಗೆ ಇಟ್ಟು ಒಂದು ಕಡೆಗೆ ಅನ್ನಕ್ಕೆ ಇಟ್ಟರೆ ಹೋಗುತ್ತೆ. ಆಮೇಲೆ ಮುದ್ದೆ ಮಾಡಿದ್ರೆ ಆಯ್ತು. 1:15 ಅಷ್ಟೊತ್ತಿಗೆ ಮುದ್ದೆಗೆ ಇಡ್ತೀವಿ. 12 ಗಂಟೆ ಸ್ಟಾರ್ಟ್ ಮಾಡಿದ್ರು ಅಡುಗೆನೂ ಆಗುತ್ತೆ. ಇಷ್ಟೊತ್ತಿಗೆ ಇನ್ನೇನು ಮಾಡೋಣ? ಎಲ್ಲ ಕೆಲಸ ಆಯಿತು. ಇನ್ನೇನು ನೆಲ ಒರೆಸಿದ್ದು ಆಯಿತು, ಎಲ್ಲ ಆಯಿತು. ಒಂದು ಸ್ವಲ್ಪ ಆರಾಮಾಗಿ ಕುಕ್ಕಂತೀನಿ. ಆಮೇಲೆ ಅಡುಗೆ ಮಾಡ್ಕೊಂಡು ತಗೊಂಡೋಗ್ತೀನಿ. ಹಿಂಗೆ ಕೆಲಸ ಮಾಡಬೇಕು, ಸ್ವಲ್ಪ ಆಮೇಲೆ ಆರಾಮಾಗಿ ಕುಕ್ಕಬೇಕು. ಕೆಲಸ ಇದ್ದಿದ್ದೇನೆ ಅಂತ ಹೇಳಿ ಆರಾಮಾಗೆ ಕುಕ್ಕಂತೀನಿ ಒಂದು ಸ್ವಲ್ಪ ಹೊತ್ತು. ನಮ್ಮಮ್ಮಗೆ ಫೋನ್ ಮಾಡ್ತೀನಿ, ಅದೆಲ್ಲ ಮಾತಾಡುತ್ತೋ ಏನೋ ನೋಡೋಣ. ಎತ್ತುತ್ತೋ ಹೆಂಗೋ. ಫೋನ್ ಮಾಡ್ತೀನಿ. ನಾನು ಮಾಡಬಾರ್ದು ಅಂದ್ಕೊಂಡು ಆದರೂ ಮನಸ್ಸು ತಡೆಯಲ್ಲ. ಏನು ಮಾಡ್ತೀಯ? ನಾನು ಮಾಡಲಿಲ್ಲ ಅಂದರೆ ಇನ್ಯಾರು? ಅವರೇ ದೊಡ್ಡವರು. ಇವಾಗ ನಾನು ಚಿಕ್ಕವಳನ ಮೇಲೆ ನಾನು ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡಿರ್ಬೇಕು. ಅವ್ರು ನನ್ನ ತೆಗ್ದು ಮಾತಾಡ್ಸೋದಲ್ಲ, ನಾನೇ ಅವ್ರನ್ನ ತೆಗ್ದು ಮಾತಾಡಿಸ್ಬೇಕಷ್ಟೇ. ಎತ್ತುತ್ತಾನೆ ಇಲ್ಲ ಇವಮ್ಮ ಫೋನ್ ಮಾಡಿರಿ. ಅಪ್ಪಾಯಿಗೆ ಮಾಡ್ತೀನಿ ತಡೆಯೋದಿಲ್ಲ. ಏನಾಗುತ್ತೆ ಏನೋ ಅಪ್ಪಾಯಿ. ನಮ್ಮಮ್ಮ ಮಾತಾಡಿಸ್ತಿಲ್ಲ. ರಾತ್ರಿ ನಿದ್ದೆ ಬರಲ್ಲ. ಹೆಂಗೋ ಚೆನ್ನಾಗಿದ್ದೀನಿ. ಇಲ್ಲಿ ಹೆಂಗನ ಬಂದಾಗಿಂದ ನಾನು ಚೆನ್ನಾಗೇ ಇದ್ದೀನಪ್ಪ. ಯಾವ ತೊಂದರೆ ಇಲ್ಲ, ಏನಿಲ್ಲ. ಯಾರು ನನ್ನೇನು ಅಂದಿಲ್ಲ. ಚೆನ್ನಾಗೇ ಇದ್ದೀನಿ. ನಾನು ಖುಷಿಯಾಗಿ ಚೆನ್ನಾಗೇ ಇದ್ದೀನಪ್ಪ. ಹೆಂಗೆ ಹೊತ್ಲಾಗ ಇಲ್ಲಿ ಬಂದಿದ್ದೆ, ವಾಸಿ ಆಯಿತು. ಹಲೋ, ಏನು ಮಾಡ್ತೀರಪ್ಪ? ಏನು ಮಾಡೋಣಮ್ಮ, ಕುತ್ಕೊಂಡಿದ್ದೀನಿ. ನಿಮ್ಮಮ್ಮ ಈಗ ಹೊಸ ಮಾಡ್ಕೊಂಡು ಹೋದ್ಲು. ಕುತ್ಕೊಂಡಿದ್ದೀನಿ. ಫೋನ್ ಮಾಡಿದೆ, ಎತ್ತಲಿಲ್ಲ. ಅವ್ನು ಫೋನ್ ತಗೊಂಡೋಗಿಲ್ವೇ? ತಗೊಂಡೋಗ್ಯಾಳಮ್ಮ ಫೋನ್. ನಾನು ಈಗ ಮಾಡಿದೆ, ಮಾತಾಡಿದ್ಲು. ಯಾಕೆ ಫೋನ್ ಎತ್ತಲಿಲ್ಲ? ಇಲ್ಲ ಕಣಪ್ಪ, ಎತ್ತಲಿಲ್ಲ. ನೀನು ಮಾಡಲಿಲ್ಲಪ್ಪ. ಮಗಳೇ ಹೆಂಗಿದ್ದಾಳೆ, ಒಂದು ಮಾತು ಕೇಳೋಣ ಅಂತ. ನಾನೇ ನನ್ನ ಮಗಳನ್ನ ಅಂತಿಂತರ ಮನೆಗೇನು ಕೊಟ್ಟಿಲ್ಲ, ಒಳ್ಳೆ ಮನೆಗೆ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಿನ್ನಲ್ಲಿ ಚೆನ್ನಾಗಿರ್ತೀಯ ಅಲ್ಲಿಗೆ ಹೋದ್ಮೇಲೆ ಅಂತೇಳಿ ಗೊತ್ತು. ಅದಕ್ಕೆ ಸುಮ್ಮನಿದ್ದೀನಿ. ನಾನೇನೇನು ಏನೋ ಮನಸ್ಸಾಗೆ ಏನು ಅನ್ಕೊಂಬಕ್ಕೆ ಹೋಗಿಲ್ಲ. ಚೆನ್ನಾಗೇ ಇದ್ದಾಳೆ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ. ಸುಮ್ಮನಾಗಿದ್ದೀನಿ. ನಿಮ್ಮ ಅಮ್ಮನೇನೆ ಅಯ್ಯೋ ಹೆಂಗೈದಾಳೆ ಏನೋ ಚೆನ್ನಾಗಿ ಇತ್ಕೊಂಡು ಹೋಗಮ್ಮ. ಏನು ಮಾತಾಡ್ಬಿಟ್ಟು ನಿಮ್ಮ ಅಮ್ಮ ಅವಳು ಒಳ್ಳೆಯಳಲ್ಲ, ಅವಳು ಬಾಲ ಬಿಚ್ಚುತ್ತಾಳೆ, ಮನಸ್ಸನ್ನ ಇಕ್ಕೊಂಡಿರ್ತಾಳೆ ಅಂತೈತೆ ನಿಮ್ಮ ಅಮ್ಮಯ್ಯ. ಇಲ್ಲ ಕಣಪ್ಪ, ಸುಮ್ಮನೆ ಯಾತು ಮನಸ್ಸನ್ನ ಇಕ್ಕೊಂಡಿಲ್ಲ. ನಾನು ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲರ ಜೊತೆಗೆ ಚೆನ್ನಾಗಿದ್ದೀನಿ ನೋಡು. ಇವತ್ತು ಕೂಲಿಯರ್ ಬಂದವರಿಂದ 7-8 ಜನ ಊಟ ತಗೊಳ್ಬೇಕು. ಮೊನ್ನೆ ಒಂದು 7-8 ಜನ ಬಂದಿದ್ರು, ಅವತ್ತು ಊಟ ತಗೊಳೋದೆ. ಮೊನ್ನೆ ಒಂದು 5 ಜನ ಬಂದಿದ್ರು, ಅವತ್ತು ಊಟ ತಗೊಳೋದೆ. ಒಬ್ಬರು ಇಬ್ಬರು ಬಂದು ಯಾರು ಬಂದ್ರೂ ಊಟ ತಗೊಂಡೋಗ್ತಾನೆ ಇರ್ತೀನಿ. ನಂದೇನು ಕೆಲಸ ಐತೆ ಅದನ್ನು ಮಾಡ್ತಿರ್ತೀನಿ ಕಣಪ್ಪ. ನಮ್ಮ ಅತ್ತೆ ತಗೆ ಯಾವ್ದಕ್ಕೂ ಕೆಲ್ಸಕ್ಕೆ ಇಕ್ಸಲ್ಲ. ಎಲ್ಲ ನಾನೇ ಮಾಡೋದು ಇವಾಗ. ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತಾಯಿದ್ದೀನಿ. ಎಲ್ಲನೂ ಮಾಡ್ಕೊಂಡ್ರೆ ಯಾವುದೇ ಇರಲ್ಲ ಅಂತ. ಕಣಮ್ಮ, ಮಾಡ್ಕೊಂಡೋದ್ರೆ ಯಾವುದೂ ಇರಲ್ಲ. ಸುಮ್ಮನೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಷ್ಟೇ. ನಿಮ್ಮ ಅಮ್ಮಯ್ಯ ನೀನು ಮಾತಾಡ್ಬೇಡ ಮಾಡಬೇಡ ಅಂದ್ಲು. ನಾನೇನು ಯಾತು ಹೇಳಕ್ಕೆ ಹೋಗಲ್ಲ. ನಿಮ್ಮ ಅಮ್ಮ ಇಂತಾಗೆ ಚೆನ್ನಾಗಿ ಇತ್ಕೊಂಡು ಹೋಗಷ್ಟೇ. ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಮನೆ ಕಟ್ಟಬೇಕು. ನೀನು ಟೆನ್ಷನ್ ತಗೋಬೇಡ. ಬತ್ತಾಳೆ ನಿಮ್ಮ ಅಮ್ಮ ಮಾತಾಡ್ಸೋಕ್ಕೆ, ಬತ್ತಾಳೆ.
ಅವಳಿಗೆ ಒಂದಲ್ಲ ಒಂದಿನ ಮಾತಾಡಿಸ್ಬೇಕು ಅನಿಸುತ್ತೆ ಬೊತ್ತಾಳು ಬಿಡು. ಮಾಡಕ್ಕೆ ಹೋಗ್ಬೇಡ ಫೋನ್ ಇನ್ನೇನು ಎತ್ತಲಿಲ್ಲ ಅಂತಿ. ಅಮ್ಮ ಇಂಥ ಮಾತಾಡಬೇಕು ಅನ್ನಿಸ್ತೈತೆ ಕಣಪ್ಪ ನನಗೆ. ಅಮ್ಮ ಇಂಥಗೆ ನೋಡಪ್ಪ ಅಮ್ಮ ಎತ್ತಲಿಲ್ಲ ಫೋನು ಅನಿಸುತ್ತೆ. ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಮ್ಮ. ನಾನೇನು ನಿಮ್ಮ ಅಮ್ಮ ಗನ್ವ ನೋಡ್ಕೊಂತಾಳೆ, ನುಂಬಕ್ಕಿಕ್ತಾಳೆ. ಚೆನ್ನಾಗಿದ್ದೀನಿ ಅಂತ ಬದುಕು ಮಾಡ್ಕೊಂಡು ಚೆನ್ನಾಗಿ ಇದ್ದೀನಿ. ಒಂದೊಂದು ತಡಿ ಯಾವಾಗ ನಾನು ಹಿಂಗೆ ಬೆನ್ನೊಬ್ಬ ಬಂದಂಗೆ ಆಗುತ್ತೆ ಜಾಸ್ತಿನ. ಚೆನ್ನಾಗಿದ್ದೀನಿ. ಏನಂತ ಕೆಲಸ ಏನೇ ಇಲ್ಲ ಏನಿಲ್ಲ, ಚೆನ್ನಾಗಿದ್ದೀನಿ ಕಣಮ್ಮ. ಸರಿ ಕಣಪ್ಪ, ಆಯಿತು. ಅಮ್ಮ ಬಂದಾಗ ಹಂಗೆ ಹಣ್ಣು ಮಾಡಿದ್ಲು ಅಂತ ಅದಲ್ಲಿ ಏನಂಬುತ್ತೆ. ಸರಿ ಇಡಾನೆ. ಸರಿ ಅಮ್ಮ, ಆಯ್ತು. ಚೆನ್ನಾಗಿದ್ಯಾ? ಹಂಗೆ ಊಟ ಮಾಡಿದೆ. ನೀನು ಎಲ್ಲ ಎಲ್ಗೋಗ್ಯವ್ರು ನಿಮ್ಮ ಅತ್ತೆ ಮಾಮ ಎಲ್ಲನ? ಎಲ್ಲರೂ ಚೆನ್ನಾಗಿದ್ದಾರೆ. ಅತ್ತೆ ಮಾವ ಮಾವ ಎಲ್ಗ ಹೋಗೈತೆ, ಮಾಲ್ತಕ್ಕೆ ಹೋಗಿರ್ಬೇಕೇನಪ್ಪ. ಈಗ ಇವರು ಸಮರ್ಥನೂ ಅತ್ತೆನೂ ಈಗ ಹೋದ್ರಪ್ಪ ಎಲ್ಗಾನ. ಅದಕ್ಕೇ ನಾನು ಮಾಡಿದೆ ಮಾತಾಡ್ಸೋಣ ಅಂತ ಹೊಲ್ತಕ್ಕೆ ಹೋದ್ರೆ ಏನೋ ಬೀಜ ಕೊಡೋರು ಬಂದಾರಂತೆ. ಹತ್ತಿ ಬೀಜ ಏನೋ ಏನೋ ಸೈನ್ ಹಾಕ್ಬೇಕಂತ ಯಾರು ಆಫೀಸರ್ ಬಂದವ್ರೆ ಬರ್ರಿ ಅಂತ ಫೋನ್ ಮಾಡಿದ್ರಂತೆ. ಹತ್ತಿ ಹಾಕ್ತಾರೇನೋ ಹತ್ತಿ ಗಿಡನ, ಅದಕ್ಕೆ ಯಾರೋ ಬೀಜ ಕೊಡೋರು ಬಂದವ್ರಂತೆ ಅಂತೇಳಿ ಹೋದ್ರು. ಸರಿ ಆಯ್ತು ಕಣಪ್ಪ, ಇಡಾನೆ. ಸರಿ ಅಮ್ಮ, ಆಯ್ತು. ಇಡು. ಒಟ್ನಲ್ಲಿ ಚೆನ್ನಾಗಿ ಇತ್ಕೊಂಡು ಹೋಗು. ಚೆನ್ನಾಗಿದೆಯಾ ಅಂದ್ರೆ ನಮ್ಗೆ ಅದೇ ಖುಷಿ. ನಮ್ಮ ಅಪ್ಪಗೂ ನನ್ನ ಬಗ್ಗೆನೇ ಯೋಚನೆ. ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಕಣಮ್ಮ ಅಂತೈತಿ. ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರ್ತೀವಿ ಅಂತಾರೆ. ಅದಕ್ಕೆ ಚೆನ್ನಾಗಿತ್ಕೊಂಡು ಹೋಗೋದು. ಏನಾಗಬೇಕಾಗೈತೆ? ಯಾರಾದ್ರೂ ಜಗಳ ಮಾಡ್ಕೊಂಡು ಏನಾಗಬೇಕಾಗೈತೆ? ಚೆನ್ನಾಗಿ ನಾನೇ ಮಾತಾಡಿಸ್ತೀನಿ. ಯಾರನ್ನ ಮಾತಾಡಿಸ್ತಿಲ್ಲ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಯಾಕೆ ಸುಮ್ಮನೆ ಕಿರಿಕ್ ಮಾಡ್ಕೊಂಡಲ್ಲ ಒಟ್ಟು ತಲೆ ನೋವು ಯಾತನ ಮಾತಾಡ್ದೊಟ್ಟು. ಏನು ಮಾಡೋಣ? ನಾನು ಚೆನ್ನಾಗಿರೋದಕ್ಕೆ ಇವಾಗ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಏನು ಮಾಡಿರೋನು ಒಂಥರ ಏನೋ ಎತ್ತೋ ಅಂತೇಳಿ ನೆಮ್ಮದಿನೇ ಇಲ್ದಂಗೆ ಆಗಿತ್ತು. ಇವಾಗ ಒಂಥರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆದಂಗೆ ಆಯಿತು, ಎಷ್ಟೋ ಒಂಥರ ನೆಮ್ಮದಿ ಸಿಕ್ಕಂಗೆ ಆಯಿತು ಮನಸ್ಸಿಗೆ ಇವಾಗ. ನಿಜ ನನಗೆ ತುಂಬಾ ಒಂಥರ ಇಲ್ಲಿ ಬಂದಾಗಿಂದನೂ ಎಲ್ಲರೂ ಮಾತಾಡಿಸ್ಕೊಂಡು ಕೆಲಸ ಮಾಡ್ಬೇಕು. ಹೇಳಿ ಕೆಲಸ ಮಾಡ್ತಿದ್ರೆ ಯಾವುದೂ ಮನಸ್ಸಿಗೆ ಬರೋಲ್ಲ. ಕೆಲಸ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿದ್ರೆ ಯಾವುದೂ ಇರೋಲ್ಲ. ವರ್ಷತಕ್ಕ ಬಂತು ಮಾತಾಡ್ಸುತ್ತೆ ನೋಡೋಣ. ಅದೇ ಇಳಿಯ ಮಚ್ಚಿನಿ ಕೆಳಗೆ ಕೂಕ ನೀರು ಕುಡಿತೀಯಮ್ಮ? ನೀರು ಕುಡಿತೀಯಾ? ನೀರು ತಗೊಂಬತ್ತೀನಿ ತಡಿ. ವರ್ಷತಕ್ಕ ಯಾವಾಗ ಬಂದರೆ? ಈಗ ಇದೆ ತಾನೇ ಬಂದಮ್ಮ. ನೋಡಿ ನಗ್ತಾಳಿನ ಕಳ್ಳಿ. ಅಲ್ಲ ಹಂಗೇನೆ ಆಟದಾಗೆ ಅಳ್ತಾ ಇದ್ದು ನೋಡಿ ನಗ್ತಾ ಇರೋದ. ಅಮ್ಮ ಅಳ್ತೀಯ? ಓಹೋ. ಮಾತಾಡೋದೇ ಇಲ್ಲ ಸರಿಯಾಗಿ. ನಾನು ಮಾತಾಡ್ಸಿದ್ರೆ ಮಾತಾಡಿಸ್ತಾ ಇದ್ದೀನಿ ಗಲ್ವ. ನಾನೇನೆ ಮಾತಾಡಂಗೆ ಇಲ್ಲ ಯಾಕನ ವರ್ಷತಕ್ಕ, ನಾನೇ ಮಾತಾಡಿಸ್ತೀನಿ. ನೀರು ಕೊಡ್ಲಾಕ? ಬೇಡ ಬಿಡಮ್ಮ. ಬಾ ಅಮ್ಮ. ಬಾ ಎತ್ಕೊಂತೀನಿ. ಯಾಕೆ ಅಳ್ತಾ ಇದ್ಲೇನು ಆಡ್ತಾಗೆ? ಕಳ್ಳಿ ಯಾಕೆ ಅಳ್ತಾ ಇದ್ದೆ? ಮಾತಾಡ್ಸಿದ್ಲು ಅವಳೇನೆ. ಯಾವ ಬಂದಕ್ಕ ಯಾತ್ರೆ ಬಂದ್ರಿ ಅಂತೇಳಿ ಅವಳೇ ಮಾತಾಡ್ಸಿದ್ಲು. ನಾನೇನು ಅತಿಯಾಗಿದ್ದು ಮಾಡೋಕ್ಕೋಗಲ್ಲ. ಅವಳೇನೋ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಏನೋ ಸುಮ್ಮನೆ ಬೇಕಾ ಮಾತಾಡಿಸಿ ಅದೇ ಓದ್ಲು. ಒಟ್ಟಿನಲ್ಲಿ ತಗ್ಗಿ ಅವಳೇ ಮಾತಾಡ್ಸಿದ್ಲಪ್ಪ ನನಗಂತೂ. ನಾನಂತೂ ಏನು ಮಾತಾಡ್ಸೋಕೆ ಹೋಗಿಲ್ಲ. ನನ್ನ ಪಾಡಿಗೆ ನಾನು ಬಂದೆ, ಬ್ಯಾಗ್ ಇಕ್ತೆ, ನನ್ನ ಮಗಳು ನಾನು ಮಾತಾಡ್ತಿದ್ವಿ ಅಷ್ಟೇ. ನಾನೇನು ಅವಳು ಎಂಟಾಗಿ ಮಾತಾಡ್ಸೋಕೆ ಹೋಗಿಲ್ಲ. ಅಕ್ಕ ಬೇರೆ ಇಲ್ಲ, ಎಲ್ಗ ಹೋಗಿರಂಗ ಇದ್ದಾಳೆ. ಯಾರೂ ಇಲ್ಲ ಮನೆಯಾಗೆ. ಯಾರನ್ನಿದ್ದೀರು ಮಾತಾಡಿಸ್ತಿದ್ದೆ, ಇವಳು ಒಬ್ಬಳೇ ಇರಂಗ ಇದ್ದಾಳೆ. ಊಟ ಮಾಡಿ ಬನ್ನಿ ವರ್ಷಿತಕ್ಕ. ಮಾಡ್ತೀನಿ ತಡಿ. ಪರವಾಗಿಲ್ಲ ಮಾತಾಡಿಸ್ತಾ ಇದ್ದಾಳೆ. ನೋಡೋಣ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.